ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಈ ದಾಳಿ ಮಾಡಿದ ನಂತರದಲ್ಲಿ ಇರಾನ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಾವು ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಇದೊಂದು ರೀತಿಯ ದಾಳಿ ವಿಶ್ವಸಂಸ್ಥೆ ಹಾಗೂ ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂಥ ದಾಳಿ. ಇದು ಅಂತಾರಾಷ್ಟ್ರೀಯ ನಿಯಮಗಳು ಇಲ್ಲಿ ಉಲ್ಲಂಘನೆ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಅತಿರೇಕದಿಂದ ಕೂಡಿದೆ ಅಂತ ಹೇಳ್ತಾ ಇದ್ದಾರೆ. ಪರಮಾಣು ಘಟಕಗಳ ಮೇಲಿನ ದಾಳಿ ಶಾಶ್ವತ ಪರಿಣಾಮ ಬೀರುತ್ತೆ. ಇದು ಅತ್ಯಂತ ಅಪಾಯಕಾರಿ, ಕಾನೂನು ಬಾಹಿರ, ಕ್ರಿಮಿನಲ್ ನಡವಳಿಕೆ. ಈ ಬಗ್ಗೆ ವಿಶ್ವಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರು ಎಚ್ಚರಗೊಳ್ಳಬೇಕು. ವಿಶ್ವಸಂಸ್ಥೆಯ ನಿಬಂಧನೆಗಳು ಒಳಪಟ್ಟು ಅದಕ್ಕೆ ಅನುಗುಣವಾಗಿ ಸ್ವರಕ್ಷಣೆಗಾಗಿ ಕಾನೂನುಬದ್ಧ ಪ್ರಕ್ರಿಯೆಯನ್ನು ಅನುಮತಿಸುವ ಮೂಲಕ ಇರಾನ್ ತನ್ನ ಸಾರ್ವಭೌಮತ್ವವನ್ನು, ಜನರ ರಕ್ಷಣೆಗೆ ಎಲ್ಲ ಆಯ್ಕೆಯನ್ನು ಕಾಯ್ದಿರಿಸಿದೆ ಅಂತ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಪೋಸ್ಟ್ ಹಾಕಿದ್ದಾರೆ. ಸೈಯದ್ ಅಬ್ಬಾಸ್ ಅರಘ್ವಿ ಈ ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಈ ಅಮೆರಿಕದ ದಾಳಿ ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ ಅದು ತೆಗೆದುಕೊಂಡಿರುವಂಥ ವೈಲೇಷನ್ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ನಿಯಮಗಳನ್ನು ಇಲ್ಲಿ ಉಲ್ಲಂಘನೆ ಮಾಡಲಾಗಿದೆ. ಜೊತೆಗೆ ಈ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಏನಿದ್ದಾವೆ, ಅಂದರೆ ನ್ಯೂಕ್ಲಿಯರ್ ಕೇಂದ್ರಗಳೇನಿದ್ದಾವೆ, ಅಂಥ ಕೇಂದ್ರಗಳ ಮೇಲೆ ದಾಳಿ ಮಾಡಿದ್ರೆ ಅದು ಮನುಕುಲದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಅಂಥ ಪರಿಣಾಮ ಬೀರುವಂಥ ಜಾಗದಲ್ಲಿ ಮಾಡಿರೋದು ಮಾನವ ಹಕ್ಕುಗಳ ವಿರುದ್ಧವಾದದ್ದು ಅಂತ ಹೇಳಿ ಇರಾನ್ ತನ್ನ ಟ್ವೀಟ್ನಲ್ಲಿ ಹೇಳಿಕೊಳ್ತಾ ಇದೆ. ಅಲ್ಲಿನ ವಿದೇಶಾಂಗ ಸಚಿವ ಹೇಳಿಕೊಂಡಿದ್ದಾರೆ. ಜೊತೆಗೆ ಇದು ಅತ್ಯಂತ ಅಪಾಯಕಾರಿ, ಕಾನೂನು ಬಾಹಿರ ಮತ್ತು ಕ್ರಿಮಿನಲ್ ನಡವಳಿಕೆ ಇದು ಅಂತ. ಹೀಗಾಗಿ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಇದನ್ನು ನೋಡಬೇಕಾಗಿದೆ. ಎಲ್ಲ ಸದಸ್ಯರು ಕೂಡ ಇದರ ವಿರುದ್ಧ ಮಾತನಾಡಬೇಕಾಗಿದೆ ಅಂಥೇಳಿ ಅರಘ್ವಿ ತಮ್ಮ ಪೋಸ್ಟ್ ಮೂಲಕ ಆಗ್ರಹ ಮಾಡಿದ್ದಾರೆ.